ಸಮ್ಮರ್ಸ್ ಅಂದರೆ ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲೂ ಒಂದೇ ಥರ ಇರೋದಿಲ್ಲ. Which chocolate you want? Which chocolate you want? White milk or dark? White. ಹಾಗೆ ನೀವು ಇಲ್ಲೆಲ್ಲ ಸುತ್ತ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಡೈಮಂಡ್ಗಳ ಶಾಪ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬೆಲ್ಜಿಯಂನ ಮೊದಲನೇ ಭಾಗವನ್ನು ನೋಡ್ಕೊಂಡು ಬಂದಿದ್ದೀರಲ್ವಾ? ಇನ್ನೂ ಯಾರು ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಮುಗಿದ ನಂತರ ಚೆಕ್ಔಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ. ಬ್ರುಸೆಲ್ಸ್ನ ನೋಡಿದ ನಂತರ ನಾವು ನೆಕ್ಸ್ಟ್ ಬೆಲ್ಜಿಯಮಲ್ಲಿ ಯಾವ್ಯಾವ ಜಾಗಗಳನ್ನು ಕವರ್ ಮಾಡಿದ್ವಿ ಅಂತ ನಿಮ್ಮೊಟ್ಟಿಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ, ನನ್ನ ಹೆಸರು ಸ್ವಾತಿ, ನಾನು ಮಸ್ಕತ್ತಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆನಾ? ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವಾ ಬ್ರುಸೆಲ್ಸ್ ಸಿಟಿ ಟೂರ್ ಅನ್ನ. ಸ್ನೇಹಿತರೆ, ನಾವು ಬ್ರುಸೆಲ್ಸ್ ಇಂದ ಸೀದಾ ಹೋಗಿದ್ದು ಘೆಂಟ್ಗೆ. ಬ್ರುಸೆಲ್ಸ್ ಟು ಘೆಂಟ್ 55 ಕಿಲೋಮೀಟರ್ಸ್ ಇದೆ. ಟ್ರೈನಲ್ಲಿ ಆದ್ರೆ ನಮಗೆ ಅರೌಂಡ್ 45 ಮಿನಿಟ್ಸ್ ತಗೊಳತ್ತೆ. ಒಬ್ರಿಗೆ ಟ್ರೈನ್ ಚಾರ್ಜ್ ಬಂದು 15 ಯೂರೋಸ್, ಅಂದ್ರೆ ಅರೌಂಡ್ ಇಂಡಿಯನ್ ರುಪೀಸ್ ಅಲ್ಲಿ 1400 ಆಗತ್ತೆ. ಅಂಡ್ ಈಗ ನೋಡ್ತಿರೋದು ನಾವು ಘೆಂಟ್ ಇಂದ ಸ್ಟೇಷನ್ ಇಂದ ಇಳಿದ್ಬಿಟ್ಟು ಟೂರಿಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ಗೆ ಹೋಗ್ತಾ ಇರೋದು ಟ್ರಾಮ್ ಅಲ್ಲಿ. ಘೆಂಟಲ್ಲಿ ಸಹಿತ ನಮ್ಗೆ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ, ಕೆನಲ್ಸ್ ಗಳು ಸಾಕಷ್ಟು ಸಿಗತ್ತೆ. ಇಲ್ಲಿ ಸಹಿತ ಬೋಟಿಂಗ್ ಫೆಸಿಲಿಟೀಸ್ ಇರುತ್ತೆ. ಬಟ್ ನಾವು ಹೋದಾಗಂತೂ ಸಮ್ಮರ್ ಸೀಸನ್ ಆದ್ರೂ ಮಳೆ ಬರ್ತಾ ಇತ್ತು ಅಂಡ್ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ತಣ್ಣಗೆ ಕೊರಿಯಂತ ಚಳಿ ಇತ್ತು. ಈ ಘೆಂಟ್ ಸಿಟಿ ಏನಿದೆ ಅಲ್ಲ, ಯುರೋಪ್ ನಲ್ಲಿ ಒನ್ ಆಫ್ ದ ಮೋಸ್ಟ್ ವಾಕೆಬಲ್ ಸಿಟೀಸ್ ಕೂಡ ಹೌದು. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಸುತ್ತಲೂ ಸರೌಂಡಿಂಗ್ಸ್ ಅಂತ ಹೇಳಿ. ಕೆನಾಲ್ ಪಕ್ಕದಲ್ಲೇನೆ ಮನೆಗಳನ್ನ ಸಹಿತ ನೋಡ್ಬೋದು. ಪ್ರತಿಯೊಂದು ಮನೆಗಳನ್ನು ಪಿಕ್ಚರ್ಸ್ಕ್ಯೂ ಆಗಿರುತ್ತೆ. ಇಲ್ಲಿರುವಂತಹ ಆರ್ಕಿಟೆಕ್ಚರ್ನೇ ಡಿಫ್ರೆಂಟ್ ಅನ್ಸತ್ತೆ. ಈಗ ನೀವು ನೋಡ್ತಿರೋದು ಘೆಂಟಲ್ಲಿರುವಂತಹ ಮೋಸ್ಟ್ ಫೇಮಸ್ ಬ್ರಿಡ್ಜ್, ಅದು ಸೇಂಟ್ ಮೈಕಲ್ ಬ್ರಿಡ್ಜ್ ಅಂತ ಹೇಳಿ. ಇದನ್ನ ಸ್ಟೆಪ್ಸ್ ಹತ್ತಿ ಮೇಲ್ ಹೋಗಿಯಿಂದ ನಿಂತು ನೋಡಿದಾಗ ಫುಲ್ 360 ಡಿಗ್ರಿ ವ್ಯೂ ತುಂಬಾನೇ ರಮಣೀಯವಾಗಿ ಕಾಣತ್ತೆ. ತೋರಿಸ್ತೀನಿ ನಿಮ್ಗೂ ಕೂಡ. ಈ ಬ್ರಿಡ್ಜಿನ ವಿಶೇಷತೆ ಏನಂದ್ರೆ, ಕಟ್ಟದಾಗ ಇದು ಫ್ಲಾಟ್ ಟರ್ನ್ ಆಗುವಂತಹ ಬ್ರಿಡ್ಜ್ ಆಗಿತ್ತು. ಬಟ್ ಈಗ ಅಂದ್ರೆ 20th ಸೆಂಚುರಿಯಲ್ಲಿ ಅವರು ಅದನ್ನ ಸ್ಟೋನ್ ಆರ್ಚಸ್ ಆಗಿ ರೀಬಿಲ್ಟ್ ಮಾಡಿದ್ದಾರೆ. ನೋಡ್ಬೋದು, ಮೇಲ್ ಬಂದ ನಂತರ ವೈಬೇ ಬದಲಾಗೋಯ್ತು. ಮೇಲೆ ಟ್ರಾಮ್ಸ್ ಗಳು ಓಡಾಡ್ತಾ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಓಡಾಡತ್ತೆ. ಅಂಡ್ ಅಲ್ಲಿ ಎಂಡ್ ಅಲ್ಲಿ ಫೇಮಸ್ ಆದಂತಹ ಚರ್ಚ್ ಕೂಡ ಇದೆ ನೋಡೋದಕ್ಕೆ. ಘೆಂಟ್ ಒಂದು ತುಂಬಾ ದೊಡ್ಡ ಸಿಟಿ ಏನಲ್ಲ. ಸೊ ನಮ್ಗೆ ಬ್ರುಸೆಲ್ಸ್ ಇಂದ ಟ್ರಾವೆಲ್ ಮಾಡುವಾಗ ಒಂದು ಪಿಟ್ ಸ್ಟಾಪ್ ಆಗಿ ತಗೊಂಡಿದ್ವಿ. ಇಲ್ಲಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ನ ಕವರ್ ಮಾಡ್ಕೊಂಡ್ಬಿಟ್ಟು ನಾವು ಹೋಗೋಣ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ಲ, ಮತ್ತೆ ಟ್ರಾಮ್ ಅಲ್ಲಿ ವಾಪಸ್ ಹೋಗ್ತಾ ಇದೀವಿ ಘೆಂಟ್ ರೈಲ್ವೆ ಸ್ಟೇಷನ್ಗೆ. ಸಮ್ಮರ್ಸ್ ಅಂದರೆ ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲೂ ಒಂದೇ ಥರ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ಸ್ಪೇನ್ಗೆ ಹೋಗಿದ್ವಿ, ಆಗ ಫುಲ್ ಪೀಕಲ್ಲಿತ್ತು ಸಮ್ಮರ್, ಸೇಮ್ ಜುಲೈಯಲ್ಲೇ ಸುಡೋಂಥ ಬಿಸಿಲಿತ್ತು. ಬಟ್ ಇಲ್ಲಿ ಆಮ್ಸ್ಟರ್ಡ್ಯಾಮಲ್ಲಿ, ಬೆಲ್ಜಿಯಮಲ್ಲಿ ಕೊರಿಯಾ ಅಂತ ಚಳಿ ಇದೆ, ಮಳೆ ಇದೆ, ಎಲ್ಲ ಮಿಕ್ಸ್ಡ್ ಇದೆ. ಸಮ್ಮರ್ ವೈಬ್ಸ್ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ನಾವೀಗ
ಆಂಟ್ವರ್ಪ್ನಲ್ಲಿರುವಂತಹ ಸೆಂಟ್ರಲ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಬನ್ನಿ, ಎಷ್ಟು ಅದ್ಭುತವಾಗಿದೆ ಈ ಮೆಟ್ರೋ ಸ್ಟೇಷನ್ ಅಂತ ತೋರಿಸ್ತೀನಿ. ಹಾಗೆ ನೀವು ಇಲ್ಲೆಲ್ಲ ಸುತ್ತ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಡೈಮಂಡ್ಗಳ ಶಾಪ್. ಈ ಆಂಟ್ವರ್ಪ್ ಬಂದು ವರ್ಲ್ಡ್ಗೆ ಫೇಮಸ್ ಡೈಮಂಡ್ ಶಾಪ್ಸ್ಗಳಿಗೆ. ಬನ್ನಿ ತೋರಿಸ್ತೀನಿ ಇಲ್ಲಿರುವಂತಹ ಸೆಂಟ್ರಲ್ ಸ್ಟೇಷನ್ ಎಷ್ಟು ಅದ್ಭುತವಾಗಿದೆ ಅಂತ. ಈ ರೈಲ್ವೆ ಸ್ಟೇಷನ್ ಬಂದು ಬೆಲ್ಜಿಯಂ ಅಲ್ಲಿ ಒಂದು ಮೇನ್ ಹಬ್ ಅಂತಾನೆ ಹೇಳ್ಬೋದು. ಅಂಡ್ ಎಷ್ಟು ಉದ್ದವಾಗಿದೆ ನೋಡ್ಬೋದು, ಆಲ್ಮೋಸ್ಟ್ 400 ಮೀಟರ್ ಅಷ್ಟು ಉದ್ದ ಇದೆ ಇದು. ವಾಚನ್ನು ಇದೆ, ಡೈಮಂಡ್ ವಾಚ್. ಮೈ ಗಾಡ್, ಸಖತ್ತಾಗಿದೆ. ಫುಲ್ ಡೈಮಂಡ್ ಮಾರ್ಕೆಟ್ ಇದು. ಆಂಟ್ವರ್ಪ್ಗೆ ಬಂದರೆ ಈ ರೀತಿಯಾದಂಥ ಸೆಂಟ್ರಲ್ ಸ್ಟೇಷನ್ ಎದುರುಗಡೆನೇ ಸಾಕಷ್ಟು ಡೈಮಂಡ್ ಶಾಪ್ಗಳನ್ನ ನೋಡೋದಕ್ಕೆ ಸಿಗುತ್ತೆ ನಮಗೆ. ಒಂದೊಂದು ಡಿಫ್ರೆಂಟ್ ವೆರೈಟಿ ಕಲರ್ಸಲ್ಲಿದೆ, ಡಿಸೈನಲ್ಲಿದೆ, ಅದ್ಭುತವಾಗಿದೆ. ಇಲ್ಲಲ್ಲ ಕ್ರಿಯೇಟ್ ಆಗಿದ್ದು ಜಾಸ್ತಿ ದುಡ್ಡು ಇರುತ್ತೆ ಈ ತರ ಡೈಮಂಡಿಗೆಲ್ಲ. ಡಿಸೈನ್ಸ್ ಕಲೆಕ್ಷನ್ಸ್ ಜಾಸ್ತಿ ಇದೆ ಬಂಗಾರ. ಏನೋ ಗೊತ್ತಿಲ್ಲಪ್ಪ ನನಗೆ, ಎಲ್ಲರೂ ಸ್ವಲ್ಪ ಬಿಸಿ ಏನೋ ಇದಪ್ಪ ಚೀಟಾರೋ ಏನೋ. ಸೊ ನಾವು ನೆಕ್ಸ್ಟ್ ಹೋಗ್ತಾ ಇರುವಂತಹ ಜಾಗ ಬಂದು ಬ್ರೂಗ್ ಅಂತ ಹೇಳಿ, ಅಥವಾ ಅದನ್ನ ಬ್ರೂಜಸ್ ಅಂತ ಕೂಡ ಕರೀತಾರೆ. ನೋಡ್ಬೋದು ಈ ರೀತಿಯಾಗಿ ಗಾಡಿ ಹಿಂದೆ ಸೈಕಲ್ಸ್ಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ಸೈಕ್ಲಿಸ್ಟ್ಗಳು ಜಾಸ್ತಿ, ಪ್ರತಿಯೊಂದು ಮನೆಯಲ್ಲೂ 2-3 ಸೈಕಲ್ಸ್ ಅಂತೂ ಇದ್ದೇ ಇರತ್ತೆ. ನೋಡ್ಬೋದು ಇನ್ನೇನು ಬ್ರೂಜಸ್ ಬಂದು ತಲುಪಿದ್ವಿ. ಆಂಟ್ವರ್ಪ್ ಇಂದ 105 ಕಿಲೋಮೀಟರ್ಸ್ ಇದೆ ಬ್ರೂಜಸ್ಗೆ. ತುಂಬಾನೇ ಅದ್ಭುತವಾದಂತ ಸಿಟಿ. ಬೆಲ್ಜಿಯಂಗೆ ಬಂದ್ರೆ ಈ ಸಿಟಿ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ನೀವು. ಕಾರನ್ನ ಪಾರ್ಕ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗಿಗೆ ಅಂತಾನೆ ನಾವು ಸಿಕ್ಕಾಪಟ್ಟೆ ದುಡ್ಡನ್ನ ಸ್ಪೆಂಡ್ ಮಾಡ್ಬೇಕಾಗಿ ಬರತ್ತೆ. ನಾವೀಗ ಬ್ರೂಗ್ನ ಸಿಟಿ ಸೆಂಟರಲ್ಲಿ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆಲ್ಲ ಇದೆ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ. ಇಲ್ಲೇನಲ್ಲಿ ಹೋಗ್ತಾ ಅಕ್ಕಪಕ್ಕ ಏನೇನ್ ಶಾಪ್ಸ್ ಇದೆ ಅಂತ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ಬೆಲ್ಜಿಯಂಗೆ ಬಂದ್ರೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೆಲ್ಜಿಯನ್ ವ್ಯಾಫಲ್ಸ್ ನ ತಿನ್ನೋದನ್ನ ಮಿಸ್ ಮಾಡಬಾರ್ದು. ಹಾಗೆ ಇಲ್ಲಿ ಸಾಕಷ್ಟು ವೆರೈಟೀಸ್ ಆಫ್ ಬಿಯರ್ಸ್ ಇರುತ್ತೆ, ಅದು ಕೂಡ ಚೀಪ್ ಆಗಿ, ಅಂಡ್ ಚಾಕ್ಲೇಟ್ಸ್ ಗಳ ಸಹಿತ. ನಾವು ಕೂಡ ಬೆಲ್ಜಿಯನ್ ವ್ಯಾಫಲ್ಸ್ ನ ಟ್ರೈ ಮಾಡಿದ್ವಿ. ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಜಶಿತ್ ಕೂಡ ತುಂಬಾನೇ ಇಷ್ಟಪಟ್ಟು ತಿಂದ. ಮಕ್ಳಿಗೆ ಕೇಳಲೇಬೇಕಾ, ಚಾಕ್ಲೇಟ್ಸ್ ಅಂದ್ರೆ ಮತ್ತೆ ವ್ಯಾಫಲ್ಸ್ ಅಂತಂದ್ರೆ ಇದೆಲ್ಲ ತುಂಬಾನೇ ಇಷ್ಟ ಇರತ್ತೆ ಅಲ್ವಾ. ನಾನ್ ನಿಮಗೆ ಮುಂದಕ್ಕೆ ತೋರಿಸ್ತೀನಿ ಯಾವ ರೀತಿಯಾಗಿ ಎಲ್ಲ ಮಾಡಿದಾರೆ, ಯಾವ ರೀತಿಯಾಗಿ ವ್ಯಾಫಲ್ ಶಾಪ್ ಇರತ್ತೆ ಅಂತ ಕೂಡ. ಹೀಗೆ ಈ ರೀತಿಯಾದಂತ ಕಾಬಲ್ಡ್ ಸ್ಟ್ರೀಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಹೋದಾಗೇನೆ ನಮ್ಗೆ ಎಂಡ್ ಅಲ್ಲಿ ನೋಡೋದಕ್ಕೆ ಸಿಗತ್ತೆ ಮತ್ತೊಂದು ಕ್ಯಾನಲ್. ಅದ್ಭುತವಾದಂತ ಸಾಕಷ್ಟು ಕ್ಯಾನಲ್ಸ್ ಗಳು ಸಹಿತ ಬ್ರೂಜಸ್ ಅಲ್ಲಿ ಕೂಡ ಇದೆ. ಈ ಬ್ರೂಜಸ್ ಅನ್ನ ಲಿಟಲ್ ವೆನಿಸ್ ಅಂತ ಕೂಡ ಹೇಳಲಾಗತ್ತೆ, ಜಾಸ್ತಿ ಬ್ರಿಡ್ಜಸ್ ಹಾಗೆ ಕ್ಯಾನಲ್ಸ್ ಇರುವ ಕಾರಣಕ್ಕಾಗಿ.
ಈಗ ನೀವು ನೋಡ್ತಿರೋವಂಥದ್ದನ್ನೇ ವೇಫರ್ಸ್ ಶಾಪ್. ಇಲ್ಲಿ ನಮಗೆ ಸಾಕಷ್ಟು ವೆರೈಟೀಸ್ ಆಫ್ ಟಾಪಿಂಗ್ಸ್ ಸಿಗತ್ತೆ ಆ್ಯಂಡ್ ಚಾಕ್ಲೇಟ್ ವೆರೈಟೀಸು ಸಿಗತ್ತೆ. ಲೈಕ್ ಡಾರ್ಕ್ ಚಾಕ್ಲೇಟ್ಸ್ ಇದೆ, ಹಾಗೆಯೇ ಮಿಲ್ಕ್ ಚಾಕ್ಲೇಟ್ ಇದೆ. ಸೊ ನಮ್ಗೆ ಯಾವ್ದು ರೀತಿ ಬೇಕೋ ಆ ರೀತಿಯಾಗಿ ನಾವು ಕೇಳ್ಬಿಟ್ಟು ಮಾಡಿಸ್ಕೊಂಡು ತಗೊಂಡೋಗ್ಬೋದು. So the first one, which chocolate would you like? ವಿಚ್ ಚಾಕ್ಲೇಟ್ ಯು ವಾಂಟ್? Which chocolate you want? White milk or dark? White. ಇಲ್ಲಿ ಎಲ್ಲಿ ನೋಡಿದ್ರು ನಮ್ಗೆ ಡೈಮಂಡ್ಸ್ ಶಾಪ್ ನೋಡೋದಕ್ಕೆ ಸಿಗತ್ತೆ. ಡೈಮಂಡ್ಗೆ ಅಂತ ಮ್ಯೂಸಿಯಮ್ಮೇ ಇದೆ ಇಲ್ಲಿ ನೋಡ್ಬೋದು ನೀವು. ಬ್ರೂಗ್ನ ಸಿಟಿ ಸೆಂಟರ್ ಮಾರ್ಕೆಟಲ್ಲಿದ್ದೀವಿ ಈಗ. ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಬ್ರೂಕ್ ಸಿಟಿ ಒಂದು ಕಾಮ್ ಆಗಿದೆ. ಇಷ್ಟು ಜನ ಇದ್ರೂ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಸಿಟಿನ, ಸೀರಿಯಸ್ಲಿ. ಮತ್ತು ಇನ್ನೊಂದು ಹೇಳಲೇಬೇಕು, ಎಲ್ಲಿ ನೋಡಿದ್ರು ಗ್ರೀನರಿ ಬೆಳೆಸಿದ್ದಾರೆ, ಸಖತ್ತಾಗಿ ಬೆಳೆಸಿದ್ದಾರೆ ಮಾತ್ರ. ಮತ್ತೊಂದಲ್ಲ ಒಂದು ಇವೆಂಟ್ ಏನಾದರೂ ನಡೀತಾನೇ ಇರುತ್ತೆ. ಹೌದಾ? ಈ ರೀತಿಯಾಗಿ ಟಾಂಗಗಳು ಸಹಿತ ಇರುತ್ತೆ ಟೂರಿಸ್ಟ್ಗಳಿಗೆ ಸಿಟಿ ಟೂರನ್ನು ಮಾಡಿಸೋದಕ್ಕೆ ಅಂತ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಪರ್ ಹೆಡ್ ಮೋಸ್ಟ್ಲಿ €80 ಅಂತ ಹೇಳಿದರು ಅನ್ಕೋತೀನಿ, ಕರೆಕ್ಟಾಗಿ ನೆನಪಿಲ್ಲ. ಸಿಟಿ ಸೆಂಟರ್ಗೆ ಹತ್ರ ಆಗ್ತಿರುವಾಗೇ ಈ ರೀತಿಯಾಗಿ ನಮಗೆ ಎಲ್ಲ ರೀತಿಯಾದಂಥ ಬ್ರ್ಯಾಂಡೆಡ್ಸ್ ಕ್ಲಾತ್ಸ್ಗಳು, ಹಾಗೆಯೇ ಪೆಂಡೆಂಟ್ಸ್ಗಳು, ಸರಗಳು, ಎಲ್ಲ ರೀತಿಯ, ಆಮೇಲೆ ಕಾಸ್ಮೆಟಿಕ್ಸ್, ಈ ರೀತಿಯಾದಂಥ ಶಾಪ್ಸ್ಗಳು ನೋಡೋದಕ್ಕೆ ಸಿಗತ್ತೆ. ಸೊ ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ ಬ್ರೂಗ್ನ ಮಾರ್ಕೆಟ್ ಸ್ಕ್ವೇರ್ಗೆ. ಯೂಶಲಿ ನಿಮಗೆ ಗೊತ್ತಿರತ್ತೆ, ಸ್ಕ್ವೇರ್ ಅಂತಂದ್ರೆ ಸುತ್ತಲೂ 4 ಕಡೆಯಲ್ಲೂ ಕವರ್ ಆಗಿರತ್ತೆ ಅಲ್ವಾ. ಈ ಬಿಲ್ಡಿಂಗ್ಸ್ಗಳು ಎಲ್ಲವೂ ಕೂಡ ಸುತ್ತಲೂ ಸ್ಕ್ವೇರ್ ರೀತಿಯಲ್ಲಿ ಸರೌಂಡ್ ಆಗಿದೆ. ಮಿಡಲ್ ಅಲ್ಲಿ ಎಂಪ್ಟಿ ಸ್ಪೇಸ್ ಇದೆ ಜನಗಳು ಓಡಾಡ್ಲಿಕ್ಕೆ. ಈಗ ಇಲ್ಲಿ ದೊಡ್ಡ ಟವರ್ ಏನ್ ಕಾಣ್ತಿದ್ಯಲ್ಲ, ಅದನ್ನ ಬೆಲ್ಫ್ರಿ ಟವರ್ ಅಂತ ಅಂತಾರೆ. ಈ ಟವರ್ ಬಂದು 83 ಮೀಟರ್ಸ್ ಹೈಟ್ ಅಲ್ಲಿದೆ. ಹಾಗೇನೆ ಇದ್ರ ಒಳಗ್ ಕೂಡ ಹೋಗ್ಬೋದು. ಆಲ್ಮೋಸ್ಟ್ 366 ಸ್ಟೆಪ್ಸ್ ಕೂಡ ಇರತ್ತೆ ಇಲ್ಲಿ. ಅಂಡ್ ಇಲ್ಲಿ ಸಾಕಷ್ಟು ಕ್ಯಾರಲೋನ್ ಬೆಲ್ಸ್ ಗಳು ಸಹಿತ ಇರತ್ತೆ. ಬೆಲ್ಸ್ ಗಳು ಆಗಾಗ ರಿಂಗ್ ಕೂಡ ಆಗ್ತಾ ಇರತ್ತೆ. ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೂಡ ಹೌದು.
ಬ್ರೂಗ್ ಸಿಟಿನ ಕವರ್ ಮಾಡ್ಕೊಂಡ್ಬಿಟ್ಟು ನಂತರ ನಾವು ಹೋಗ್ತಾ ಇದ್ದೀವಿ ಬ್ರೂಗ್ನಿಂದ ಸೀದಾ ಆಮ್ಸ್ಟರ್ಡ್ಯಾಮ್ ಹತ್ರ ಇರುವಂತಹ ಉಟ್ರೆಕ್ ಅನ್ನುವಂತಹ ಸಿಟಿಗೆ. ಸೊ ಇಲ್ಲಿಗೆ ಬೆಲ್ಜಿಯಂನ ವ್ಲಾಗ್ಸ್ ಮುಗೀತು. ನೆಕ್ಸ್ಟ್ ವ್ಲಾಗ್ಸ್ ಬರತ್ತೆ ನೆದರ್ಲ್ಯಾಂಡ್ಸ್ ನಲ್ಲಿ ಯಾವ್ಯಾವ ಪ್ಲೇಸಸ್ ನಾವು ಕವರ್ ಮಾಡಿದ್ವಿ ಅಂತ. ತಪ್ಪದೆ ನೋಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.